ಹರಿಹರನ ನಾಯಕರು ಹೇಗೆ ಅಂತ. ಯಾಕಂದ್ರೆ ನಮಗೆ ಲಾಕ್ಷಣಿಕರಾಗಿರ್ಬೋದು, ಕಾವ್ಯ ಮೀಮಾಂಸಕರು ಕೂಡ ಹೇಳಿದ್ರು, ಒಂದ್ ಕಾವ್ಯ ಬರಿಬೇಕಾದ್ರೆ, ಒಂದ್ ಏನೋ ಕಥೆ ಬರಿಬೇಕಾದ್ರೆ ಈ ನಾಯಕರು ಯಾರು ಬೇಕಾದ್ರೆ ಆಗ್ಬೋದಲ್ವಾ, ಯಾವಾಗ್ಲೂ ಶ್ರೇಷ್ಠರು ಹಿಂಗೆ ಇರಬೇಕು ಅಂತ ಏನಿಲ್ಲ. ಅದು ನಮ್ಮ ಕೆಲವು ಪ್ರಾಚೀನ ಕನ್ನಡ ಕವಿಗಳಾಗಿರುವಂತಹ ಪಂಪ, ರನ್ನ, ಕೆಲವರೆಲ್ಲಾನು ಅವ್ರ ನಾಯಕರನ್ನ ಒಂದ್ ಮಟ್ಟಿಗೆ ಮಾಡ್ಕೊಂಡಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ವಿಲನ್ ಕೂಡ ನಾಯಕ ಮಾಡೋ ಮೂವಿ ಬರ್ತಾವಲ್ವಾ, ನಾಯಕ ಅಂತ ಹೇಳ್ಬೋದಲ್ವಾ, ಸುಮಾರು ಮೂವೀಸ್ ನೋಡ್ತಾ ಇದೀವಿ. ಹ ಖಳನಾಯಕ, ನಾಯಕ, ಖಳನಾಯಕ. ಸೊ ಅದೇ ರೀತಿ ಕೂಡ ಕಾವ್ಯನ ಹೇಗ್ ಬೇಕು ಬರಿಬಹುದು ಅನ್ನೋ ತರ. ಸೊ ಆ ಹಿನ್ನೆಲೆ ಕೊಡ್ಬೋದು, ಅಥವಾ ನಾವು ನೋಡೋಣ ಇಲ್ಲಿ ನಾವು ಒಂದು ಮಾಡಲ್ ಆನ್ಸರ್ ಮಾಡೋದಾದ್ರೆ ಹೆಂಗೆ ಅನ್ನೋ ತರ ಪೀಠಿಕೆ ಇದು. ನೀವು ಇನ್ನೂ ಚೆನ್ನಾಗಿ ಇದಕ್ಕಿಂತನೂ ಚೆನ್ನಾಗಿ ಬರಿಬಹುದು, ಇದೇ ಅಲ್ಟಿಮೇಟ್ ಏನಂತಾರ ಅಲ್ಲ. ಎಕ್ಸಾಂಪಲ್ ನಾವು ಬರೆದಿರುವಂತದ್ದು, ತನಗೆ ಇಂದ್ರ ಚಂದ್ರ ದತ್ತುಚಿ ಬಲೀಂದ್ರ ಎಂದು ಹೊಗಳಿದ ಆಸ್ಥಾನ ಕವಿಗಳ ಮಾರ್ಗವನ್ನು ತೊರೆದ ಹರಿಹರನು ಸಾಮಾನ್ಯತೆಯಲ್ಲಿ ಅಸಾಮಾನ್ಯತೆ ಎಂಬಂತೆ ತನ್ನ ನಾಯಕರನ್ನು ಮೆರೆಸಿದ್ದಾನೆ. ಈ ರೀತಿಯಲ್ಲಿ ಅವನ ಓದುಗರಲ್ಲಿ ಸಾಮಾನ್ಯರ ಬಗ್ಗೆ ಗೌರವ ಮೂಡುವಂತೆ ಮಾಡುತ್ತಾನೆ. ಇದೊಂದು ಸಾಮಾನ್ಯ ಪೀಠಿಕೆ. ಅಂದ್ರೆ ಓದ್ತಾ ಇದ್ರೆ ಸಾಮಾನ್ಯ ನಮ್ಮ ಅನ್ನೋ ತರ ಅನ್ಸ್ಬೇಕು ಅನ್ನೋ ತರ. ಸೊ ಇದಕ್ಕಿಂತ ಚೆನ್ನಾಗಿ ನಾವು ಹೇಗ್ ಬರಿಬಹುದು ಕೂಡ ಚರ್ಚೆ ಮಾಡಿದ್ವಿ ಅಲ್ವಾ. ಸೊ ಎಂತವನ್ನ ತಂದಿದ್ದಾನೆ, ಸಮಾಜ ಸಾಮಾನ್ಯರೆಂದು ಜನರನ್ನು ತಿರಸ್ಕಾರ ಮಾಡುವುದು ತರವಲ್ಲ ಎಂದು ಅಲ್ವಾ. ಇವರು ಸಮಾಜ ಇದೆಯಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರುತ್ತೆ, ಇವ್ರ ಬಗ್ಗೆ ಅಷ್ಟೊಂದು ಬೇಕಾಗಿಲ್ಲ. ಸುಮಾರು ನಾವು ವಚನಗಳನ್ನ ನೋಡ್ತೀವಿ, ಬಸವಣ್ಣವ್ರ ಬಗ್ಗೆ ಸುಮಾರು ವಚನ ನೆನಪಿದೆ, ಅಲ್ಲಂಪ್ರಭು ಬಗ್ಗೆ ಗೊತ್ತಿದೆ. ಅದೇ ನೋಡಿದ್ರೆ ಮಾದಾರ ಚೆನ್ನಯ್ಯ, ಅಂಬಿಗರ ಚೋಡಯ್ಯ ಆಗಿರ್ಬೋದು, ಮತ್ತೆ ಗುಂಡಯ್ಯ ಆಗಿರ್ಬೋದು, ಸುಮಾರು ಜನ. ಅದಕ್ಕೆ ಅವ್ರನ್ನ ಏನಂತ ನಾವು ಕರಿತಾ ಇದೀವಿ ಇವಾಗ, ಅಲಕ್ಷಿತ ಹೊರಡಲ್ಲೇ ಬರ್ತಾ ಇದೆ, ಅಂದ್ರೆ ನೆಗ್ಲೆಕ್ಟ್ ಮಾಡ್ಬಿಟ್ಟಿದೀವಿ. ಸೊ ಅಂತರನ್ನ, ಆ ಸಾಮಾನ್ಯರನ್ನವರೆಲ್ಲ ಸಾಮಾನ್ಯರಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ರಾಜಾಶ್ರಯ ಮತ್ತು ರಾಜ್ಯ ಪೋಷಿಸೋದು, ಅದಲ್ಲ ಲೈಕ್ ಏನು ರಾಜ್ಯ ಆಸ್ಥಾನದಲ್ಲಿ ಇರುವಂತಹ ಕವಿಗಳು ಏನಿದ್ರು, ಸೊ ಅದನ್ನೆಲ್ಲನೂ ಬಿಟ್ಟು ಸಾಮಾನ್ಯತೆ ವಿಜೃಂಭಣೆಗೆ ಸಾಧನವಾಗುವಂತೆ ಮೊದಲ ಬಾರಿಗೆ ಅದು ಯಾರು ಮಾಡ್ತಾರೆ, ಹರಿಹರ ಅಲ್ವಾ. ಅದಕ್ಕೆ ಇಲ್ಲಿ ಅವನು ಆಯ್ಕೆ ಮಾಡ್ಬೇಕಾದ್ರೆ ಸ್ತ್ರೀ ಪುರುಷ ಎಂಬ ಯಾವುದೇ ರೀತಿಯ ತಾರತಮ್ಯವನ್ನು ಅವನು ಮಾಡಕ್ ಹೋಗ್ಲಿಲ್ಲ ಅಂತ. ಆದ್ರೆ ಹರಿಹರ ಅವನ ಸ್ತ್ರೀಯರನ್ನು ಅತ್ಯಂತ ಗೌರವದಿಂದ ಕಂಡಿದ್ದಾನೆ, ಸ್ತ್ರೀಯನ್ನೇ ಪ್ರಧಾನ ಪಾತ್ರಗಳಿಸಿಕೊಂಡು ಕಾವ್ಯ ಕೂಡ ರಚನೆ ಮಾಡಿದ್ದಾನೆ. ಬೇಕಾದ್ರೆ ನೀವು ಇಲ್ಲೇ ನಿದರ್ಶನ ಅಂತ ಹೇಳಿದ್ರೆ ಉದಾಹರಣೆ ಹಾಕಿ, ಮಹಾದೇವ ಅಕ್ಕನ ರಗಳೆ ಅಂತ ಹೇಳ್ಬೋದು, ನಿಂಬಿ ಅಕ್ಕನ ಬಗ್ಗೆ ಹೇಳಿರ್ಬೋದು. ಸೊ ಸ್ತ್ರೀಯಲ್ಲಿ ಯಾರ್ಯಾರು ಆಗಿದ್ದಾರೆ ಅವ್ರ ಬಗ್ಗೆ ನಾವು ಇಲ್ಲೇ ಹಾಕ್ಬೋದು, ಉದಾಹರಣೆಗೆ ನೋಡ್ಬೋದು. ಹರಿಹರನ ಕಾವ್ಯದಲ್ಲಿ ಅನೇಕ ಸ್ತ್ರೀ ಪಾತ್ರಗಳು ಬರುತ್ತವೆ. ಅದರಲ್ಲಿ ಮಹಾದೇವಿ ಅಕ್ಕ ಇದ್ದಾರೆ, ನಿಂಬಿ ಅಕ್ಕ ಇದ್ದಾಳೆ, ಸಾರಿ ಕಾಲಮ್ಮ ಇದ್ದಾರೆ. ಒಂದಿಷ್ಟು ಕಮ್ಮಿ ಮಾಡ್ಕೊಳ್ಳಿ ನೀವು, 10 ಮಾರ್ಕ್ಸಿಗಾದ್ರೆ ಒಂಥರ ಬರಿಬೇಕಾಗುತ್ತೆ, 20 ಮಾರ್ಕ್ಸ್ ಒಂಥರ ಬೇಕಾಗುತ್ತೆ. ನಾವು ಒಂದಿಷ್ಟು ಸ್ವಲ್ಪ ಜಾಸ್ತಿನೇ ಹಾಕಿದೀವಿ, ಇನ್ನೂ ಕಮ್ಮಿ ಮಾಡ್ಕೋಬಹುದು, ಎರಡೆರಡು ಇಟ್ಕೊಂಡು ಸಾಕಾಗುತ್ತೆ. ಅದ್ರ ಜೊತೆಯಲ್ಲಿ ಇನ್ನೂ ಕೆಲವು ರಗಳೆಗಳಲ್ಲಿ ನಾಯಕ ಪಾತ್ರದಷ್ಟೇ ಮಹತ್ವವನ್ನು ಇತರ ಪಾತ್ರಗಳಲ್ಲಿ ಇದೆ. ಅವುಗಳಲ್ಲಿ ಮಲುಹಣಿ, ಪದ್ಮಾವತಿ, ಮುತ್ತೈದೆ ಅಂತ. ಸೊ ಕೆಲವು ಪಾತ್ರಗಳು ಅಂದ್ರೆ ನಾವು ಇಲ್ಲಿ ಒಂದಿಷ್ಟು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ತೌಲನಿಕವಾಗಿ ನೋಡ್ತಾ ಇದೀವಿ. ಕೇಳಿರೋ ಪ್ರಶ್ನೆ ಮೂಲ ನಾಯಕ, ಬಟ್ ಆದ್ರೂ ಕೂಡ ನಾಯಕರಷ್ಟೇ ಇನ್ನೊಬ್ರು ಕೂಡ ನಾಯಕ ಅಷ್ಟು ಮಟ್ಟಿಗೆ ಇದ್ದಾರೆ ಅಂತ ಪಾತ್ರವನ್ನು ಸಹ ಹರಿಹರ ತಂದಿದ್ದಾನೆ. ಸೊ ಅವನು ಯಾವುದೇ ರೀತಿ ಲಿಂಗ ಭೇದ ಮಾಡ್ತಾ ಇಲ್ಲ ಅಂತ ನಾವು ಇದ್ರ ಮೂಲಕ ತಿಳ್ಕೊಳ್ಬಹುದು. ಜೊತೆಯಲ್ಲಿ ಇದು ಲಿಂಗ ಬಗ್ಗೆ ಆಯ್ತು. ನೆಕ್ಸ್ಟ್ ನೋಡೋದಾದ್ರೆ ಕವಿಗಳ ಧೋರಣೆಯನ್ನು ಕೈಬಿಟ್ಟು ಕೆಳ ವರ್ಗದವರಿಗೂ ಅಲ್ವಾ, ಅದಕ್ಕಿಂತ ಮುಂಚೆ ನೋಡೋದಾದ್ರೆ ಎಲ್ಲರೂ ಸಹ ನಾಯಕರು ಹೇಗಿರ್ತಾ ಇದ್ರು, ಕ್ಷತ್ರಿಯ ಆಗಿರ್ಬೇಕಾಯ್ತು, ಇಲ್ಲದ್ರೆ ಬ್ರಾಹ್ಮಣ ಆಗಿರ್ಬೇಕಾಯ್ತು, ಆ ರೀತಿ ನೋಡ್ತಾ ಇದ್ವಿ. ಶೂದ್ರರು ಆದ್ರೂ ಕೂಡ ತುಂಬಾ ತೀರಾ ಕಮ್ಮಿ, ಅದು ನಡುಗನ್ನಡ ಸಾಹಿತ್ಯದಲ್ಲಿ ಅಲ್ವಾ. ಕುಮಾರವ್ಯಾಸ ಕೂಡ ಮುಂದೆ ಬಂದ್ರು ಕೂಡ ಕೃಷ್ಣನ ನಾಯಕ ಮಾಡ್ಕೊಳ್ತಾನೆ. ಆದ್ರೆ ಹರಿಹರ ಮಾಡ್ಕೊಂಡಿರುವಂತಹ ನಾಯಕರೆಲ್ಲ ಇದಾರಲ್ಲ, ಯಾರ್ಯಾರಿದ್ದಾರೆ, ಬೇಡರ ಕಣ್ಣಪ್ಪ ಇದ್ದಾನೆ, ಮಾದರ ಚೆನ್ನಯ್ಯ ಹಾಕ್ಬೋದು, ಕುಂಬಾರ ಗುಂಡಯ್ಯ ಇದ್ದಾನೆ, ಅಹಿಲ್ಯ ಇದ್ದಾನೆ. ಇವರೆಲ್ಲರೂ ಸಹ ಕೆಳವರ್ಗದಿಂದ ಬಂದವರು. ಸೊ ಇದೊಂದು ಎರಡನೇ ಡೈಮೆನ್ಷನ್ ನೋಡ್ಬೋದು ಅಲ್ವಾ. ಸೊ ಆಮೇಲೆ ಕಾಯಕ ವರ್ಗದಲ್ಲಿ ಕೂಡ ಮೆನ್ಷನ್ ಮಾಡ್ಕೋಬಹುದು, ಯಾವ್ಯಾವ ಕಾಯಕದಿಂದ ಬಂದಿದ್ದಾರೆ, ಒಕ್ಕಲ್ತನ ಇರುವಂತದ್ದು. ಬೇಡ್ರ ಕಣ್ಣಪ್ಪ ಇದನ್ನ ಬೇಕಾದ್ರೆ ಇನ್ನೊಂದು ಡೈಮೆನ್ಷನ್ ಮಾಡ್ಕೋಬಹುದು ನೀವು, ಇಲ್ಲಿ ಹೆಸರು ಹಾಕಿಲ್ಲ ಅಂದ್ರೆ. ಇಲ್ಲಿ ನೀವು ಬೇಕಾದ್ರೆ ಮಾದರ ಚೆನ್ನಯ್ಯ ಅಥವಾ ಬೇರೆದೆಲ್ಲ ಹಾಕಿದಾಗ ಇನ್ನೊಂದು ಡೈಮೆನ್ಷನ್ಸ್ ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಕಾಯಕದಿಷ್ಟೇ ನಾಯಕರು ಅಂತ ಹಾಕಬಹುದು. ಒಬ್ಬ ಬೇಟೆ ಆಡೋರಿದ್ದಾರೆ, ಒಬ್ರು ಒಕ್ಕಲ್ತನ ಮಾಡೋರು ಇದ್ದಾರೆ ಅಲ್ವಾ, ಒಬ್ಬ ಮೀನ್ ಹಿಡಿಯೋರಿದ್ದಾರೆ. ಮಾದರ ಚೆನ್ನಯ್ಯ ಕುದುರೆಗೆ ಹುಲ್ಲು ತರುವಾದ ಕಾಯಕದವನು, ಅವನು ನಾವು ರಗಳೆಲೆ ನೋಡ್ತೀವಿ ಅವನ ಚೋಳ ರಾಜ್ಯದಲ್ಲಿ ಅಲ್ವಾ. ಸೊ ಬೇರೆ ಬೇರೆ ಕಾಯಕದಲ್ಲಿ ನಿರತರಾಗಿರೋದನ್ನು ಕಾಣುತ್ತೇವೆ ಇವರಲ್ಲಿ. ವಾಹಿ ಮತ್ತು
ಕವಿ ಶೂದ್ರ ಕುಲದವರು ಎಂದೇ ಕರೆಯುತ್ತಾನೆ. ಸೊ ಶೂದ್ರ ಕುಲದವರು ಸಹ ಇಲ್ಲಿ ನಾಯಕರಾಗಿದ್ದಾರೆ. ಒಂದು ಲಿಂಗ ಬಂತು, ಆಮೇಲೆ ಕೆಳವರ್ಗ ಅಂತ ನೋಡಿದ್ವಿ, ಜೊತೆಲಿ ಕಾಯಕದಲ್ಲಿ ನೋಡಿದ್ವಿ ಅವನು ನಾಯಕರು ಬೇರೆ ಬೇರೆ ಕಾಯಕ ಮಾಡ್ತಾ ಇದ್ದಾರೆ, ಒಂದೇ ಕಾಯಕ ಅಲ್ಲ ಅಲ್ವಾ. ಆಮೇಲೆ ಗುಪ್ತ ಭಕ್ತರೆ ಅಂದ್ರೆ ಸಾಮಾನ್ಯರು, ಭಕ್ತಿನೂ ಕೂಡ ತೋರ್ಸ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ, ಅವ್ರಿಗೆ ತೋರ್ಸ್ಕೋಬಹುದು ಅಂತಾನು ಕೂಡ ಅವ್ರಿಗೆ ಗೊತ್ತಿಲ್ಲ. ಅವ್ರನ್ನ ಏನ್ ಮಾಡ್ತಾ ಇದ್ದಾರೆ, ಹರಿಹರ ಶಿವನ ಮೂಲಕ ಕರ್ಸ್ಕೊಂಬಂದು ಅಸಾಮಾನ್ಯರಾಗಿ ಮಾಡಿಸ್ತಾ ಇದ್ದಾನಲ್ವಾ. ಅವರ ಮಹಿಮೆಯನ್ನು ಲೋಕಕ್ಕೆ ಮೆರೆಸಲು ಶಿವ ವೇಷ ಧರಿಸಿ ಬಂದು ಭಕ್ತರನ್ನು ಪರೀಕ್ಷೆ ಒಡ್ಡಿ ಅವರ ಗೆಲ್ಲುವ ಕ್ಷಣದಲ್ಲಿ ಕಾಣಿಸಿಕೊಂಡು ಗಣಪದಿಯನ್ನು ನೀಡುವುದು. ಇಲ್ಲಿ ಅಸಾಮಾನ್ಯತೆ ಮೆರೀತಲ್ವಾ. ನಾಯಕರು ಯಾರನ್ನ ನೋಡಿದಿವಿ, ಆ ನಾಯಕನ್ನ ಅಸಾಮಾನ್ಯತೆ ಅಂತ ಹೇಗೆ ಹೇಳ್ಬೇಕು ನಾವು, ಸಾಮಾನ್ಯರಂತ ಹೇಳಕ್ ಆಗಲ್ಲ. ಸೊ ಅದನ್ನ ಇದ್ರ ಮೂಲಕ ಹೇಗಂತ ಹೇಳಿದ್ರೆ, ಶಿವನ ನೆವದಲ್ಲಿ ಭಕ್ತರ ಅಂತರಂಗವನ್ನು ತೋರಿಸಲು ಹರಿಹರ ಹೆಣಗುತ್ತಾ ಇರ್ತಾನೆ ಯಾವಾಗ್ಲೂ. ಯಾಕಂದ್ರೆ ಸಾಮಾನ್ಯರ ನಡುವಿನ ಅಸಾಮಾನ್ಯತೆಯನ್ನು ಜನ ಗುರುತಿಸಬೇಕೆಂಬ ಹಂಬಲ ಒಂದು ಅಲ್ವಾ. ಸೊ ಪ್ರಶ್ನೆಗೆ ತಕ್ಕಂತೆ ನಾವು ಒಂದಿಷ್ಟು ಯೂಸ್ ಮಾಡ್ಲೇಬೇಕಾಗತ್ತೆ. ಸಾಮಾನ್ಯರ ನಡುವಿನ ಅಸಾಮಾನ್ಯತೆ, ಅದಕ್ಕೆ ಅವನ ಪ್ರಶ್ನೆ ಆ ರೀತಿ ಕೇಳಿದ್ದಾರೆ. ಜನ ಗುರುತಿಸಬೇಕೆಂಬ ಹಂಬಲ ಅವನದು, ಅದಕ್ಕೋಸ್ಕರ ಅವನ ನಾಯಕರಾದವರು ತನ್ನ ಭಕ್ತಿಯ ಮಹಿಮೆ ಎಲ್ಲರಿಗೂ ಸಹ ಗೊತ್ತಾಯಿತೆಂದು ಯಾರು ಕೂಡ ಸಂಭ್ರಮಿಸರಲ್ಲ, ಮೊದಲು ತಿಳಿದು ಹೋಯ್ತಲ್ಲ ಎಂದು ನಾಚುವಂತವರು, ಪರಿತಪಿಸುವವರು. ಅದಕ್ಕೆ ಅವರೆಲ್ಲರೂ ಅಸಾಮಾನ್ಯರು. ಸಾಮಾನ್ಯರಾದ್ರೆ ಖುಷಿ ಪಡ್ತಾರೆ, ವಿಜೃಂಭಣೆ ಮಾಡ್ತಾರೆ, ಓ ನನ್ ಗ್ರೇಟ್ ಗೊತ್ತಾಗ್ಬಿಡ್ತಲ್ಲ ಅನ್ನೋತನ. ಅಸಾಮಾನ್ಯತೆ ಅಂದ್ರೆ ಈ ರೀತಿ ಅಂತ. ಸೊ ಅದಕ್ಕೋಸ್ಕರ ಕೊನೆಗೆ ಹೀಗ್ ಮಾಡ್ಬೋದು. ಹರಿಹರನು ಬೇರೆ ಮೂಲಗಳಿಂದ ಕಥಾವಸ್ತುಗಳನ್ನು ಆಯ್ದುಕೊಂಡಿರಬಹುದು, ಆದರೆ ರಗಳಿಯ ನೇಯ್ಗೆ ಅವನದೇ, ಒತ್ತು ಅವನದೇ. ತಿರಸ್ಕಾರ ಗುರಿಯಾಗಿದ್ದ ಮುಗ್ಧರನ್ನು ಶಿಷ್ಟ ಸಾಹಿತ್ಯದಲ್ಲಿ, ಶಿಷ್ಟ ಸಾಹಿತ್ಯ ಅಂತ ಹೇಳಿದ್ರೆ ನಾವು ಲೈಕ್ ಪಂಪ ರನ್ನ ಆಗಿರ್ಬೋದು, ಅವರ ಸಾಹಿತ್ಯ ಇದೆಯಲ್ಲ, ಒಂದ್ ಮಾರ್ಗ ಇದೆಯಲ್ಲ, ಮಾರ್ಗ ಪರಂಪರೆ ಇದೆಯಲ್ಲ. ನಾಯಕರಾದ್ರೆ ಗಂಭೀರರಾಗಿರ್ಬೇಕು, ಅವ್ರಿಗೆ ಈ ತರ ಗುಣ ಲಕ್ಷಣಗಳು ಇರಬೇಕು, ಅಂತವ್ರನ್ನೇ ಮಾಡ್ತಾರೆ. ಅದನ್ನ ಅವರು ಮರೆಯುವಂತೆ. ಸೊ ತಿರಸ್ಕಾರಕ್ಕೆ ಗುರಿಯಾಗಿದ್ದ ಮುಗ್ಧರನ್ನು, ಇವರೆಲ್ಲ ನಾಯಕರು ಮುಗ್ಧರು ಪಾಪ ಅವರೆಲ್ಲ, ಅಂತವ್ರನ್ನ ಶಿಷ್ಟ ಸಾಹಿತ್ಯದಲ್ಲಿ ಮರೆಯುವಂತೆ ಮಾಡಿ ಜನಪರತೆಯನ್ನು ಮರೆದವನು ಹರಿಹರ. ಕೊನೆಗೊಂಡಿತ್ತು ಓರ್ವವರ ಗರ್ವದ ಕಾಲ, ಇದು ಬೇಕಾದ್ರೆ ಬಳಸ್ಬಹುದು ಹರಿಹರನಿಗೆ. ಇದು ಓರ್ವರ ಗರ್ವದ ಕಾಲ. ಅದು ಪ್ರಾಚೀನ ಕನ್ನಡ ಸಾಹಿತ್ಯ ಇದೆಯಲ್ಲ, ಎಲ್ಲ ರಾಜರು ಮಂತ್ರಿಗಳು ಅವರೇ ಇರ್ತಾ ಇದ್ರು ಎಲ್ಲಾ ಕಡೆನೆ. ಏನೋ ಓದ್ಬೇಕಾದ್ರೆ ನಾವು ಯಾರೊಬ್ಬ ಶ್ರೇಷ್ಠ ವ್ಯಕ್ತಿಗಳು ಅಂತ ಸಮಾಜ ಒಪ್ಕೊಂಡಿರುತ್ತಲ್ಲ, ಅದು ಗರ್ವ ಇತ್ತದು, ಗರ್ವದ ಕಾಲ ಅದು. ಅದಕ್ಕೋಸ್ಕರ ಹರಿಹರ ಮಾಡಿರೋದು ಇದು ಸರ್ವರ ಕಾಲ. ಇದನ್ನ ಇಟ್ಕೊಂಡೆ ಮುಂದೆ ರಾಘವಂಕನು ಸಹ ಜನ ಬದುಕಬೇಕೆಂದು ಕಾವ್ಯವನ್ನು ಹೇಳಿದ್ದೇನೆ ಅಂತ ಹೇಳ್ತಾನೆ. ಜನಗೋಸ್ಕರ ಕಾವ್ಯನ ಹೇಳ್ತೀನಿ, ಜನಗೆ ಅರ್ಥ ಆಗ್ಬೇಕು, ಉದ್ದೇಶ ಇದು ಅಲ್ವಾ. ಅವನ ಸಾಮಾನ್ಯರನ್ನು ಕಾವ್ಯ ಗದ್ದುಗೆ ಏರಿಸಿದ್ದಾನೆ. ಇದು ಕನ್ಕ್ಲೂಷನ್ ಅಲ್ಲಿ ಬಳಸ್ಬೋದು. ಸರೋವರ ಕಾಲ ನೀವು ಮಾಡ್ಕೋಬಹುದು. ಆತರ ಯಾವ್ದಾದ್ರು ಸಿಕ್ಕರೆ ನಿಮ್ಗೆ ಓದ್ಬೇಕಾದಾಗ, ಅಥವಾ ಮುಂದೆ ರಾಘವಂಕನ್ ಕೂಡ ಹಾಕ್ಬೋದು, ಹರಿಹರ ರಾಘವಂಕನ್ಗೆ ಯಾವ ರೀತಿ ಪ್ರೇರಣೆ ಆದ ಅಂತ.